ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಸಿಹಿ ಪೊಂಗಲ್. ತುಂಬ ಸುಲಭವಾಗಿ ಮಾಡುವಂಥ ಸ್ವೀಟ್ ಇದು. ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಎಲ್ಲಕ್ಕಿಂತ ಮುಂಚೆ ಟೇಸ್ಟಲ್ಲಿ A1 ಆಗಿರುತ್ತೆ. ಇದನ್ನು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಸಿಹಿ ಪೊಂಗಲ್ ಮಾಡೋದಕ್ಕೆ ನಾನಿಲ್ಲಿ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸುಮಾರು 100 ಗ್ರಾಮ್ನಷ್ಟಿದೆ. ನಾನು ತೊಗೊಂಡಿರೋದು ಸೋನಾ ಮಸೂರಿ ಅಕ್ಕಿ. ಇದನ್ನು ನಾನು ಒಂದು ಪಾತ್ರೆ ಹಾಕ್ಕೊಂಡು ಅದ್ರ ಜೊತೆನೇ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಬೇಳೆನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಇಲ್ಲಾಂದರೆ 1 ಲೋಟ ಅಕ್ಕಿಗೆ 1 ಲೋಟ ಬೇಳೆ ತೊಗೋಬೋದು. ಆದರೆ ನಾನಿಲ್ಲಿ ಅರ್ಧ ಲೋಟ ಬೇಳೆನ ತೊಗೊಂಡಿದ್ದೀನಿ. ಇವೆರಡನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ಅಕ್ಕಿ ಬೇಳೆನ ಒಂದು 3ರಿಂದ 4 ಬಾರಿ ಚೆನ್ನಾಗಿ ತೊಳ್ಕೊಂಡು ಈಗ ಇದನ್ನು ನಾವು ಕುಕ್ಕರ್ನಲ್ಲಿ ಇಟ್ಬಿಟ್ಟು ಬೇಯಿಸಬೇಕಾಗುತ್ತೆ. ನೋಡಿ, ನಾನು ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ಇದಕ್ಕೆ 1 ಮೆಷರಿಗೆ 3 ಮೆಷರಷ್ಟು ನೀರನ್ನ ಸೇರಿಸಬೇಕಾಗುತ್ತೆ. ನಾನಿಲ್ಲಿ ತೊಗೊಂಡಿರೋದು 1.5 ಲೋಟ, ಅಂದರೆ 1 ಲೋಟ ಅಕ್ಕಿ, ಅರ್ಧ ಲೋಟ ಬೇಳೆ ಅಲ್ವಾ. ಹಾಗಾಗಿ ಇಲ್ಲಿ ನಾನು 4.5 ಲೋಟದಷ್ಟು ನೀರನ್ನ ಹಾಕಬೇಕಾಗುತ್ತೆ. ಈಗ 2 ಲೋಟದಷ್ಟು ನೀರನ್ನ ಸೇರಿಸಿದ್ದೀನಿ. ಈಗ 3ನೇ ಲೋಟನ ಹಾಕ್ತಾಯಿದ್ದೀನಿ. ನೀರು ಹಾಕೋದು ಎಷ್ಟು ನೀರು ಹಾಕ್ತೀವಿ ಅನ್ನೋದು ತುಂಬಾ ಮುಖ್ಯ. ಆಗಲೇ ಇದು ಚೆನ್ನಾಗಿ ಬೆಂದುಕೊಳ್ಳುತ್ತೆ. ಈಗ ನೋಡಿ, ಕೊನೆಗೆ ಅರ್ಧ ಲೋಟ, ಒಟ್ಟು 4.5 ಲೋಟದಷ್ಟು ನೀರನ್ನ ನಾನು ಸೇರಿಸಿದ್ದೀನಿ. ಇದನ್ನು ಮುಚ್ಚಿಟ್ಬಿಟ್ಟು 3ರಿಂದ 4 ವಿಸಲ್ ನಾವಿದನ್ನ ಬೇಯಿಸ್ಕೋಬೇಕಾಗುತ್ತೆ. ಈಗ ವಿಸಲ್ ಹಾಕಿಬಿಟ್ಟು ಇದು 3ರಿಂದ 4 ವಿಸಲ್ ಇಟ್ಟರೆ ಇದು ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ. ಈಗ ಅಕ್ಕಿ ಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು 1 ಚಮಚ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್. ಕೆಲವರಿಗೆ ಪೊಂಗಲ್ ಅಂದಮೇಲೆ ಅನ್ನ ಥರನೇ ಇರಬೇಕು ಅಂಥವ್ರು ಇದನ್ನು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಈ ಥರ ಬಾಯಲ್ಲಿಟ್ಟರೆ ಗುಳುಕ್ ಅಂತ ಗಂಟ್ಲಿಗೆ ಹೋಗಬೇಕು, ಆ ಥರ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಬೇಳೆನ. ಇಲ್ಲಿ ನಾವು ಬೆಲ್ಲದ ನೀರನ್ನ ರೆಡಿ ಮಾಡ್ಕೊಳ್ಳೋಣ. ಹಾಕಿರೋದು 1.5 ಲೋಟ ಅಕ್ಕಿ ಬೇಳೆ ಅಲ್ವಾ. ಹಾಗಾಗಿ ನಾನು ಇಲ್ಲಿ 3 ಲೋಟದಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. 1:2 ಮೆಷರ್ಮೆಂಟಲ್ಲಿ. ಸಿಹಿನೂ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮ್ಮ ಇಷ್ಟದಂತೆ. ಅದಕ್ಕೆ ಮುಳುಗೋ ಅಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಬೆಲ್ಲದ ಬಗ್ಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಲ್ಲನ ಆದಷ್ಟು ಕಪ್ಪದಾಗಿ ತಗೊಂಡ್ರೆ ಸಿಹಿ ಜಾಸ್ತಿ ಇರುತ್ತೆ. ಹಾಗೆಯೇ ಸ್ವಲ್ಪ ಉಪ್ಪಿನ ಅಂಶ ಕಮ್ಮಿ ಇರೋ ಅಂಥ ಬೆಲ್ಲನ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ನೋಡಿ, ಈಗ ಚೆನ್ನಾಗಿ ಕರಗಿದೆ ಸಾಕು. ಬೆಲ್ಲದ ಪಾಕ ಬರೋ ಅವಶ್ಯಕತೆ ಇಲ್ಲ. ಈಗ ಬೆಲ್ಲದ ಕಲರ್ ಸೂಪರ್ ಆಗಿದೆ. ಕಪ್ಪಗೆ ಬೆಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಬೆಲ್ಲದಲ್ಲಿ ಇಂಪ್ಯೂರಿಟೀಸ್ ಇದ್ದರೆ ನೀವು ಈ ಸ್ಟೇಜ್ನಲ್ಲಿ ಫಿಲ್ಟರ್ ಮಾಡಿ ಇಟ್ಕೋಬೋದು. ನಾನು ತೊಗೊಂಡಿರೋದು ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ನಾನಿಲ್ಲಿ ಫಿಲ್ಟರ್ ಮಾಡ್ತಿಲ್ಲ. ಬೆಲ್ಲ ತುಂಬಾ ಕ್ಲೀನಾಗಿದೆ. ಈಗ ಆ ಕುದಿತಿರೋ ಬೆಲ್ಲದ ನೀರಿಗೆ ನಾನಿಲ್ಲಿ ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಂಥ ಅಕ್ಕಿ ಬೇಳೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಸೇರಿಸ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಅಕ್ಕಿ ಬೇಳೆ ಚೆನ್ನಾಗಿ ಕುದ್ಬಿಟ್ಟು, ಬೆಲ್ಲದ ನೀರಲ್ಲಿ ಚೆನ್ನಾಗಿ ಕುದ್ಬಿಟ್ಟು ಎಲ್ಲ ಹೊಂದ್ಕೋಬೇಕು. ಬೆಲ್ಲ ಕುದ್ದು ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗ ಬರೋವರೆಗೆ ನಾವು ಇದನ್ನ ಬೇಯಿಸಬೇಕಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಿನ್ನೂ ಚೆನ್ನಾಗಿ ಬೇಯ್ದುಬಿಟ್ಟು ಬೆಲ್ಲದ ನೀರು ಸ್ವಲ್ಪ ಗಟ್ಟಿಯಾಗಿಬಿಟ್ಟು ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಒಂದಾಗಬೇಕು, ಅಲ್ಲಿವರೆಗೆ ನಾವು ಬೇಯಿಸಬೇಕಾಗುತ್ತೆ. ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ, ಆ ಕನ್ಸಿಸ್ಟೆನ್ಸಿಲಿ ನಾವು ಇದನ್ನ ರೆಡಿ ಮಾಡಬೇಕಾಗುತ್ತೆ ಪೊಂಗಲ್ನ. ಅಲ್ಲಿವರೆಗೆ ನಾವು ಇದನ್ನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಬೇಕಾಗುತ್ತೆ. ನೋಡಿ, ಮುಚ್ಚಿಟ್ಬಿಟ್ಟು 1-2-3 ನಿಮಿಷ ಬೇಯಿಸಬೇಕು. ಚೆನ್ನಾಗಿ ಕುದೀತಾ ಇದೆ. ಯಾಕೆಂದರೆ ಇದು ಇನ್ನೂ ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ಇದು ಕುದಿಯೋದು ನಿಲ್ಲುತ್ತೆ. ಅಲ್ಲಿವರೆಗೆ ನಾವು ಇದನ್ನ ಬೇಯಿಸಬೇಕಾಗುತ್ತೆ. ನೋಡಿ, ಈಗ ಗಟ್ಟಿಯಾಗಿದೆ. ಆಲ್ಮೋಸ್ಟ್ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿನಲ್ಲಿ ರೆಡಿ ಆಗುತ್ತಾ ಇದೆ ಸಿಹಿ ಪೊಂಗಲ್ಲು. ಈ ಸ್ಟೇಜಲ್ಲಿ ನಾನಿಲ್ಲಿ 1 ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ ಸಿಹಿ ಪೊಂಗಲ್. ಮಾಡೋದು ತುಂಬಾ ಈಸಿ. ಕುಕ್ಕರ್ನಲ್ಲಿ ಅಕ್ಕಿ ಬೇಳೆನ ರೆಡಿ ಮಾಡಿಟ್ಕೊಬಿಟ್ರೆ, ಬೆಲ್ಲದ ನೀರು ರೆಡಿ ಮಾಡ್ಕೊಬಿಟ್ರೆ ಈಸಿಯಾಗಿ ಸಿಹಿ ಪೊಂಗಲ್ನ ರೆಡಿ ಮಾಡಬಹುದು. ಹಾಗೆಯೇ ಇಲ್ಲಿ ಡ್ರೈ ಫ್ರೂಟ್ಸ್ ಹುರಿಯೋದಕ್ಕೋಸ್ಕರ 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪಕ್ಕೆ 20 ಗೋಡಂಬಿ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಗೋಡಂಬಿ ಅರ್ಧ ಆಗಿದೆ ಅನ್ನೋ ಸ್ಟೇಜ್ನಲ್ಲಿ ನಾನಿಲ್ಲಿ ಒಣ ದ್ರಾಕ್ಷಿನ ಹಾಕ್ಕೊಂಡು ಎರಡನ್ನೂ ಫ್ರೈ ಮಾಡಿಕೊಂಡು ಅದನ್ನು ಈ ಫ್ರೈ ಆಗಿರೋಂತಹ ದ್ರಾಕ್ಷಿ ಗೋಡಂಬಿನ ನಾನು ಪೊಂಗಲಿಗೆ ಸೇರಿಸಬೇಕಾಗುತ್ತೆ. ಎಷ್ಟು ತುಪ್ಪ ಹಾಕ್ತಿರೋ ಅದು ನಿಮ್ಮ ಇಷ್ಟ. ಇದಕ್ಕೆ 1 ಚಮಚ ತುಪ್ಪ ಹಾಕಿದರೂ ನಡೆಯುತ್ತೆ, 5-6 ಚಮಚ ತುಪ್ಪ ಹಾಕಿದರೂ ನಡೆಯುತ್ತೆ. ತುಪ್ಪ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ಒಣ ದ್ರಾಕ್ಷಿ ಹಾಗೆಯೇ ಗೋಡಂಬಿನ ಪೊಂಗಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ರೆಡಿಯಾಗಿದೆ. ಇದು ಸ್ವಲ್ಪ ಆರಿದ ಮೇಲೆ ಚೂರು ಗಟ್ಟಿಯಾಗುತ್ತೆ ಅಷ್ಟೇ. ಈಗ ನೋಡಿ, ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ. ಇದು ಕನ್ಸಿಸ್ಟೆನ್ಸಿ ಸ್ವೀಟ್ ಪೊಂಗಲ್ಗೆ ಕರೆಕ್ಟಾಗಿರುತ್ತೆ. ಟೇಸ್ಟಿಯಾದಂತಹ ಸಿಹಿ ಪೊಂಗಲ್ಲು ರೆಡಿಯಾಗಿದೆ.
ಸಿಂಪಲ್ ಟೇಸ್ಟಿಯಾದಂತಹ ಸಿಹಿ ಪೊಂಗಲ್ ರೆಡಿಯಾಗಿದೆ. ಹಬ್ಬ ಹರಿದಿನಗಳಲ್ಲಿ ಮಾಡಬಹುದು. ಸಿಂಪಲ್ಲಾಗಿ ಸ್ವೀಟ್ ತಿನ್ನಬೇಕು ಅಂದರೆ ದಿಢೀರಾಗಿ ಇದನ್ನ ಮಾಡಬಹುದು. ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಅಕ್ಕಿ ಬೇಳೆನ ಕುಕ್ಕರ್ ಇಟ್ಬಿಟ್ರೆ ಸಿಂಪಲ್ಲಾಗಿ ಈ ಸಿಹಿ ಪೊಂಗಲು ರೆಡಿಯಾಗಿ ಹೋಗ್ಬಿಡುತ್ತೆ. ಟೇಸ್ಟಿಯೂ ಸಹ ಆಗಿರುತ್ತೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅಕ್ಕಿ ಬೇಳೆ, ತುಪ್ಪ, ಬೆಲ್ಲ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಾದ್ರಿಂದ ಇದನ್ನು ಪದೇ ಪದೇ ಮಾಡ್ಕೊಂಡು ತಿಂದರೆ ತಪ್ಪೇನಿಲ್ಲ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ದಯವಿಟ್ಟು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬೈ ಬೈ. ಸಿ ಯು.